ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 21ನೆಯ ಸಂಧಿ. ಕಳುಹಿದನು ಯಮಸೂನು ವಂಶ ಪ್ರಳಯನನು, ಪ್ರಾಯೋಪವೇಶವ ತಿಳುಹಿ ದೈತ್ಯರು ಸಂತವಿಟ್ಟರು ಕೌರವೇಶ್ವರನ. ವಂಶಪ್ರಳಯನಾಗಿರತಕ್ಕಂಥ ದುರ್ಯೋಧನನನ್ನು ಧರ್ಮರಾಜ ಸಮಾಧಾನ ಮಾಡಿ ಆ ಕಟ್ಟುಗಳನ್ನೆಲ್ಲ ಬಿಚ್ಚಿ, ಗಂಧರ್ವರು ಹಾಕಿರ್ತಕ್ಕಂಥ ಕಟ್ಟುಗಳನ್ನು ಬಿಚ್ಚಿ ಕಳಿಸ್ತಾನೆ. ಆದರೆ ದುರ್ಯೋಧನ ಪ್ರಾಯೋಪವೇಶ ವ್ರತಕ್ಕೆ ತೊಡಗುತ್ತಾನೆ. ಪಾತಾಳ ಲೋಕದಲ್ಲಿರತಕ್ಕಂತಹ ಸಮಸಪ್ತಕರು, ರಾಕ್ಷಸರು, ಅವರು ದುರ್ಯೋಧನನನ್ನು ಸಮಾಧಾನ ಮಾಡಿಬಿಟ್ಟು ಪ್ರಾಯೋಪವೇಶದಿಂದ ಹೊರಗೆ ತರ್ತಾರೆ ಅನ್ನತಕ್ಕಂಥ ಒಂದು ಸಂಧಿಯ ಸೂಚನೆ. ಕೇಳು ಜನಮೇ ಜಯಧರಿತ್ರಿ ಪಾಲ, ಕೌರವ ನೃಪನ ತಂದು ಕೃಪಾಳುವಿನ ಚರಣಾಗ್ರದಲ್ಲಿ ಕೆಡಹಿದನು ಕಲಿಪಾರ್ಥ. ತೋಳ ಹಿಂಗಟ್ಟುಗಳ ಮೋರೆಯ ಕಾಳಿಕೆಯ ಬಿಡುದಲೆಯ ನೀರೊರೆ ವಾಲಿಗಳ ಕುರುಭೂಪನಿದ್ದನು ತಮ್ಮದಿರು ಸಹಿತ. ಅರ್ಜುನ ಆ ಗಂಧರ್ವರ ಒಂದು ಪಿಚಂಡಿ ಹಾಕಿದ್ರಲ್ಲ ದುರ್ಯೋಧನನಿಗೆ, ಅವನನ್ನು ಆ ಗಂಧರ್ವರ ಪಿಚಂಡಿ ಸಹಿತ ಕರ್ಕೊಂಬಂದು ಧರ್ಮರಾಜನ ಪಾದಕ್ಕೆ ಕೆಡವುತ್ತಾನಂತೆ. ಏನು ದುರ್ಯೋಧನನ ಒಂದು ಅವಸ್ಥೆ ನೋಡಕ್ಕೆ ತೀರುದು. ಕಣ್ಣಲ್ಲಿ ನೀರು ಬರ್ತಿದ್ದಾವೆ, ಮುಖ ಸಪ್ಪಗಾಗಿಬಿಟ್ಟಿದೆ, ಏನು ಮಾಡೋದಕ್ಕೂ ಅವಕಾಶ ಇಲ್ಲ, ಮರ್ಯಾದೆ ಎಲ್ಲ ಹೋಗಿದೆ. ಲಕ್ಷಾಂತರ ಜನ ಹೆಣ್ಮಕ್ಳಿದ್ದಾರೆ. ಕುಲ್ಲರಿವದಿರ ಬಿಡಿಸಿದೊಡೆ ತಳುವಿಲ್ಲದೆ ಅಹುದಪಘಾತ ಸಾಕಿನ್ನೆಲ್ಲಿಯದು ನಯ ಬೀಳು ಕೊಡಿ ನೀವೆಂದನ ಖಚರ. ಜೊತೆಗೆ ಅವನೂ ಬಂದಿದ್ದಾನೆ. ಯಾರು? ಗಂಧರ್ವೋಪತಿ ಚಿತ್ರಸೇನ. ಅವನು ಕೂಡ ಅಲ್ಲಿ ಜೊತೆಗೆ ಬಂದಿದ್ದಾನೆ. ಧರ್ಮರಾಜ, ಇಂಥವ್ರನ್ನ ಬಿಡಿಸಿದರೆ ನಿಮಗೇ ತೊಂದರೆ ಆಗುತ್ತೆ, ಹೇಳಿದರೆ ಅರ್ಥ ಆಗಲ್ಲ. ಆಯಿತು, ಆಗಿದ್ದಾಯಿತು, ನಿನ್ನ ತಮ್ಮ ಬಿಡಿಸ್ಕೊಂಬಂದಿದ್ದಾನೆ, ಆತಂದೇ ಶೌರ್ಯ ಮೇಲಾಯಿತು, ನಂದೇ ಕಡಿಮೆ ಆಯಿತು, ಆದ್ದರಿಂದ ನಾನು ಹೋಗೋದಕ್ಕೆ ಅವಕಾಶ ಕೊಡು ಅಂತ ಹೇಳಿಬಿಟ್ಟು ಕೇಳಿದನಂತೆ. ನೀ ನಿಮಗೆ ಬಾಂಧವನೆನುತ ಸಮ್ಮಾನದಲ್ಲಿ ಕಳುಹಿದನು. ಅಪ್ಪ, ನೀನು ನನಗೆ ಬಾಂಧವ ಇದ್ದಂಗೆ ಅಂತ ಹೇಳಿಬಿಟ್ಟು ಉಪಚಾರ ಮಾಡಿ ಕಳಿಸಿದ್ದಾನೆ. ಬಳಿಕ ಉದ್ಯಾನದಲ್ಲಿ ದೇವೇಂದ್ರ ನೆತ್ತಿದನು ಅಳಿದ ಖೇಚರರ. ಆ ಕಡೆ ದೇವೇಂದ್ರ ಉದ್ಯಾನವನದಲ್ಲಿ ಎಷ್ಟೋ ಜನ ದೇವತೆಗಳು ಮೂರ್ಛೆ ಹೋಗಿದ್ರಲ್ಲ ಅಥವಾ ಸತ್ತಿದ್ರಲ್ಲ, ಅವರಿಗೆಲ್ಲರಿಗೂ ಕೂಡ ಸಂಜೀವಿನಿಯನ್ನು ಕೊಟ್ಟು ಬದುಕಿಸಿದ್ದಾನೆ. ಕಳುಹಿದನು ಖೇಚರನನು ಅವನಿಪತಿಲಕ ನೋಡಿದನು ಈತನನು, ನಿಜ ಲಲನೆಯನು ಕರೆದನು ಸುಯೋಧನ ನೊಂದ ಅಕಟೆನುತ. ದ್ರೌಪದಿ, ಇಲ್ಲಿ ಬಾರಮ್ಮ, ಬಿದ್ದಿರತಕ್ಕಂಥ ಈ ದುರ್ಯೋಧನನ ಪರಿಸ್ಥಿತಿಯನ್ನು ನೋಡು. ಅವನು ಒಂದು ಕಂಡೀಷನ್ ಹಾಕೋಗಿದ್ದಾನೆ ಖೇಚರಪತಿ. ಏನಂದರೆ, ಯಾರು ಮಹಾಪತಿವ್ರತೆಯರೋ ಅವರು ಮುಟ್ಟಿದರೆ ಈ ಗಂಟು ಬಿಡುತ್ತೆ ಅಥವಾ ಈ ಬಂಧನ ಬಿಡುಗಡೆ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೆ ಬಾ ದ್ರೌಪದಿ, ಸ್ವಲ್ಪ ಯಾವ ಸಂದರ್ಭಕ್ಕೆ ಯಾರಿಗೆ ಅಂಥ ಒಂದು ಸಮಸ್ಯೆಗಳು ಬರ್ತಾವೋ, ಇವನು ಎಷ್ಟಾದರೂ ಮಹಾರಾಜ ಕಷ್ಟದಲ್ಲಿ ಸಿಲುಕಿದ್ದಾನೆ, ಅವನ ಪಾಶವನ್ನು ಬಿಡಿಸಮ್ಮ ಅಂತ ಹೇಳಿದರೆ,
ಬಂದಳ ಭುಜಾನನೆ ಸುಯೋಧನ ನಂದವನು ನೋಡಿದಳು. ಸುಯಿದಳು ಬೆಂದ ವಿಧಿ ಬಂಧನವ ತಂದುದೇ ಸಾರ್ವಭೌಮರಿಗೆ. ಏನಪ್ಪ ಎಂಥ ದೊಡ್ಡ ಮಹಾರಾಜ ದುರ್ಯೋಧನ, ನೀನಿಂಥ ಒಂದು ಬವಣೆ ನಿನಗೆ ಬರ್ಬೋದಾ? ಒಂದು ಕೈಗಲ್ಲದಲ್ಲಿ ಬಿಡಿಸಿದಳು, ಒಂದು ಕೈಯಲ್ಲಿ ಭುಜದ ಪಾಶವನಿಂದು ಮುಖಿ ದುರ್ಯೋಧನನ ದುಶ್ಯಾಸನನು ಸಹಿತ. ದುರ್ಯೋಧನ ದುಶ್ಯಾಸನ ಮುಂತಾದವ್ರನ್ನೆಲ್ಲ ಪಿಚಂಡಿ ಗಂಟು ಕಟ್ಬಿಟ್ಟಿದ್ರಲ್ಲ, ಅದೆಲ್ಲವನ್ನ ಮುಟ್ಟಿದ ತಕ್ಷಣ ದ್ರೌಪದಿ ಅವೆಲ್ಲ ಪಟ 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 ಬಿಚ್ಕೊಂಡ್ಬಿಟ್ಟುವಂತೆ. ಆದ್ದರಿಂದನೇ ಹೇಳ್ತಾರೆ ಮಹಾ ಪತಿವ್ರತಾ ಶಿರೋಮಣಿಯರು ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರಣೆ ನಿತ್ಯ ಮಹಾಪಾತಕನಾಶನಂ. ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ ಇವರನ್ನು ಮನಸ್ಸಿನಲ್ಲಿ ಸ್ಮರಿಸಿದರೆ ಪಂಚಮಹಾಪಾತಕಗಳು ನೆರವೇರ್ತವೆ ಅಂತಕ್ಕಂಥ ದೊಡ್ಡವರ ಮಾತಿನಂತೆ ಕಂಪ್ಲೀಟ್ ಅವರ ಆ ಒಂದು ಗಂಟುಗಳೆಲ್ಲ ಬಿಚ್ಕೊಂಡ್ಬಿಟ್ಟು ಅರಸನೊಂದೈ ಮರ್ದನಕ್ಕೆ ಮಲ್ಲರುಗಳಿಲ್ಲಲೇ ಯಮಗೊತ್ತುವವು ಕಲು ಹರಳು ಮಜ್ಜನ ಭೋಗಿಸುವರೆಸಿತಾಂಬು ತಿಳಿಗೊಳನು. ದುರ್ಯೋಧನ, ನೋವಾಯ್ತೇನಪ್ಪ? ನಾವು ಪ್ರತಿನಿತ್ಯ ನೋವು ಅನುಭವಿಸ್ತಕ್ಕಂಥವ್ರು, ನಿನಗೊಂದು ಕ್ಷಣಕ್ಕೆ ನೋವಾಯ್ತಾ? ಮೈ ಮರ್ದನ ಮಾಡೋಕ್ಕೆ, ಶರೀರ ಒತ್ತೋದಕ್ಕೆ ಅಲ್ಲೊಬ್ಬರು ಇಲ್ಲೊಬ್ಬರು, ಏನು ಕಾಲಿಗೊಬ್ಬರು ಕೈಗೊಬ್ಬರು ಇರ್ತಿದ್ರಲ್ಲ ರಾಜಧಾನಿಯಲ್ಲಿ, ಅದೆಲ್ಲ ಎಲ್ಲೋಯ್ತು? ಹರಿನ ಶಾರ್ದೂಲಾದಿ ಚರ್ಮಾಂಬರವೇ ಸಮಕಟ್ಟೆ ಮಗೆ. ನಮ್ಮ ಸ್ನೇಹಿತರೆ ಮೃಗುಗಳು, ನಾವು ತಿಂತಕ್ಕಂಥದ್ದೇ ಅಡವಿಯಲ್ಲಿ ಬೇವು ಬಿಕ್ಕೆ ರತ್ನಾಭರಣವೇ ರುದ್ರಾಕ್ಷಿ ಎಂದಳು ನಗುತ ತರಳಾಕ್ಷಿ. ನೀನಿರ್ಬೋದು ಸಾಹುಕಾರ, ನಿನಗೆ ಶರೀರ ಒತ್ತೋದಕ್ಕೆ ಮರ್ಯಾದೆ ಮಾಡೋದಕ್ಕೆ 100 ಜನ ಇರ್ಬೋದು, ಆದರೆ ನಮಗೆ ಯಾರಿಲ್ಲಲ್ಲಪ್ಪ. ಮತ್ತು ಅವೆಲ್ಲ ಎಲ್ಲೋದ್ವಿ ಈಗ? ಎಲ್ಲೋದು ಅವೆಲ್ಲ? ಅನುಭವಿಸ್ತಾ ಇದೆಯಲ್ಲ. ಭಾನುಮತಿ ಕೈ ಮುಗಿದಳು. ಅಷ್ಟೊತ್ತಿಗೆ ಏನಾಗ್ಬಿಡ್ತಂದ್ರೆ, ದೇವ ನಿರ್ಪನು ಧರ್ಮಸುತನ್ನಾವುದು ಉಚಿತವೆಂಬುದ ಭಾವನವರೇ ಬಲ್ಲಿರೆಂದಳು ದ್ರೌಪದಾದೇವಿ. ಅವಳಿಗೆ ಅವನು ನೋಡೋಕ್ಕೆ ಅಸಹ್ಯ ಆಗ್ಬಿಡು ದ್ರೌಪದಿ. ಬೇಡಪ್ಪ, ನಾನಿನ್ನು ನೋಡಲ್ಲ ಇಂಥ ಮಹಾಪಾಪಿಯನ್ನು ಅಂತೇಳಿ ಹೋಗ್ಬಿಟ್ಲು. ನೀವೇ ಭಾವನವರು, ನಿಮಗೆ ಗೊತ್ತು, ಏನಾದರೂ ಮಾಡಿ ಕೇಳ್ರಿ ಅಂತೇಳಿ ಧರ್ಮರಾಜನಿಗೆ ಹೇಳಿ ಹೋಗಿಬಿಟ್ಲು. ಆವಾಗ ಅವನು ಮಾನಿನಿಯ ಕಟಕಿಯ ಮಹಸ್ತ್ರಕ್ಕೆ ಮೌನವನು ಮರೆಕೊಂಡು ಕಲುಷ ಧ್ಯಾನ ನಿದ್ದನು ಚಿತ್ತದಲ್ಲಿ ಬೇರೊಂದ ಚಿಂತಿಸುತ್ತ. ಪಾಪ ಭಾನುಮತಿ ಬಂದುಬಿಟ್ಲು, ಓದಕ್ಕೆ ನಮಸ್ಕಾರ ಮಾಡಿಬಿಟ್ಲು ಧರ್ಮರಾಜನಿಗೆ. ಭಾನುಮತಿ ಕೈ ಮುಗಿದಳಿ ಕರ್ಣಾನುಗತ ತಾಟಂಕ ಮುದ್ರೆಯ ನೀನೆಲೈ ದಯಗೈದೆ ಎಂದೆರಗಿದಳು ಚರಣದಲ್ಲಿ. ಧರ್ಮರಾಜ, ನನ್ನ ಮಾಂಗಲ್ಯವನ್ನು ಉಳಿಸ್ತಿರ್ತಕ್ಕಂಥವನು ನೀನೇನಪ್ಪ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ನಾನು ವಿಧವೆ ಆಗ್ತಿದ್ದೆ, ನಿನಗೆಷ್ಟು ನಾನು ಋಣಿಯಾಗಿದ್ದರೂ ತೀರದು. ಎತ್ತಿತನು ರಾಣಿಯನು ನೃಪ ತಲೆಗುತ್ತಲೇ ಕೈ ನಿನಗೆ ಬಂದಾಪತ್ತು ನಮ್ಮದು ನಮ್ಮ ತೊಡಕಿನ ತೋಳುಗಳು ನಿನಗೆ. ಅಮ್ಮ, ನೀನ್ಯಾಕೆ ಯೋಚನೆ ಮಾಡ್ತೀಯ? ಪಾಪ ಅವನು ಬೇರೆ ಅಲ್ಲ, ನಮ್ಮ ಅಣ್ಣೆ ಅಲ್ಲೇ ನೀನು ನಮ್ಮತ್ತಿಗೆ. ನಿನಗೆ ಬಂದರೆ ಏನು ಕಷ್ಟ, ನಮಗೆ ಬಂದ್ರೇನು? ಹೆತ್ತ ತಾಯಿ ಗಾಂಧಾರಿ ಸತಿನಾವಿತ್ತಡಿಗಳು ಅಕಟಕಟ ನೀ ದುಶ್ಚಿತ್ತನಾಗದಿರೆಂದು ನುಡಿದನು ನೃಪತಿ ಕೌರವಗೆ. ನನಗೆ ಗಾಂಧಾರಿನೂ ತಾಯಲ್ಲೇನಮ್ಮ, ನೀನು ಯಾಕೆ ಯೋಚನೆ ಮಾಡ್ತೀಯ? ಏನು ಚಿಂತೆ ಮಾಡಬೇಡ, ಪರಮಾತ್ಮ ಕಾಪಾಡ್ತಾನೆ, ನೀನು ಧೈರ್ಯವಾಗಿರುವಂಥ. ಪಾಪ ಆಯಮಿಗೆ ಧೈರ್ಯ ತುಂಬಿದ. ದ್ರೋಣರೆಂದು ದಮಾಣೆ ಇತ್ಲ ತಿರುಗಿದಲೇ ದುರ್ಯೋಧನ. ದ್ರೋಣರೆಂದು ದಮಾಣೆ ಮಾಡೆ ಭೀಷ್ಮನವಾಣಿ ವಿಷವೈ ನಿನಗೆ ವಿದುರನು ರಾಣಿ ಕವನಿನ್ನಲ್ಲಿ ಬಲ್ಲನೆ ಬಗೆಯ ನೀನವರ. ಭೀಷ್ಮ, ದ್ರೋಣ, ವಿದುರ, ಅಶ್ವತ್ಥಾಮ, ಕೃಪ ಇವ್ರು ಹೇಳಿದ್ದೆಲ್ಲ ಕೇಳ್ದಂಗೆ ನೀನೇನ ಗಬ್ಬೆದ್ದಿದೆಯಲ್ಲೋ. ಪ್ರಾಣವಾಯುಗಳವರು, ನಿನ್ನ ಪ್ರಾಣವಾಯುಗಳವರು. ಸುಭಟ ಶ್ರೇಣಿ ದೇಹಕ್ಕೆ ನಿನ್ನತನು ನಿತ್ರಾಣವದರಿಂದಾಯಿತು ಪರಿಭವವಿಂದನ ಭೂಪ. ನಿನ್ನ ಶರೀರಕ್ಕೆ ಅವರು ರಕ್ಷಣೆ. ಅಂಥವ್ರ ಮಾತು ಕೇಳದೆ ನೀನು ನಿತ್ರಾಣನಾಗಿದೆಯಲ್ಲ.
ಒಡನೆ ಬಂದರು ರಾಣಿಯರು ಬೀಳುಕೊಂಡನು ಧರ್ಮಾನಂದನನ. ಆಯ್ತ ಬಿಡಿ, ಅವನಿಗೆ ಸುಮ್ಮನೆ ತಲೆ ಎತ್ತಕ್ಕೆ ಮನಸ್ಸಿಲ್ಲ, ಒಂಥರ ನಾಚಿಕೆ ಆಗಿದೆ ಅಷ್ಟು ಜನದ ಮಧ್ಯೆ. ಧರ್ಮರಾಜ ನಾನು ಹೋಗಿಬಿಡ್ತೇನೆ ಅಂತ ಹೊರಟುಬಿಟ್ಟ ದುರ್ಯೋಧನ. ಬೀಳುಕೊಂಡನು ಧರ್ಮನಂದನನ ಒಡನೆ ಬಂದರು ರಾಣಿಯರು ಕೈಗುಡಿಯವರ ಸುದ್ದಿಯಲ್ಲಿ ಸೂಸಿದ ಪಡೆಯು ನಿಮಿಷಕ್ಕೆ ನೆರೆದು ದಿನಸುತ ಸೌಬಲರು ಸಹಿತ. ಸೀದಾ ಹಸ್ತಿನಾವತಿ ನಗರಕ್ಕೆ ಬಂದಿದ್ದಾರೆ ಅಪಮರ್ಯಾದೆ ಹೊತ್ಕೊಂಡು. ಚಟುಲ ಗಜ ಹಯರಥದವರು ಲಟಕಟಿಸದಿದ್ದರು. ಏನು ಸೈನ್ಯ ಎಲ್ಲ ಸೈಲೆಂಟ್ ಆಗಿದೆಯಂತೆ, ಸ್ಮಶಾನ ಮೌನ. ಕೌರವೇಂದ್ರನ ಕಟಕ ದುಮ್ಮಾನದಲ್ಲಿ ಬಂದುದು ಹಸ್ತಿನಾಪುರಕ್ಕೆ. ಏನು ಮಖದ ಮೇಲೆ ಗಿಚ್ಚಿದ್ರೆ ಯಾತ್ರದ್ದು ರಕ್ತನೇ ಇಲ್ಲ, ನೇರವಾಗಿ ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಹೊಗೆವ ಮೋರೆಯ ನೆಲಕ್ಕೆ ನೆಟ್ಟಾಲಿಗಳ ನಿಖಿಲೇಂದ್ರಿಯದ ರೋಚಕ ಬಿಗಿಯೇ ಬೇಗೆಯ ಬೆವರಿನ ಬಿಸುಗುದಿಯ ಸುಯಿಲಿನಲ್ಲಿ. ಏನು ಸುಮ್ಮನೆ ಅವನ ಮುಖ ಸಪ್ಪಗಿದೆಯಂತೆ, ಏನು ಮಾಡೋಕ್ಕೋ ಅರ್ಥ ಆಗ್ತಿಲ್ಲ ದುರ್ಯೋಧನಂದು. ಅವನೇನು ಮಾಡಿಬಿಟ್ಟ ಅಂದರೆ ಪ್ರಾಯೋಪವೇಶಕ್ಕೆ ರೆಡಿಯಾದ. ಪ್ರಾಯೋಪವೇಶ ಅಂದರೆ ಅದು ಒಂದು ವ್ರತ, ಉಪವಾಸ ಇದ್ದು ಪ್ರಾಣ ಬಿಡ್ತಕ್ಕಂಥ ವ್ರತ. ಜೈನ ಪದ್ಧತಿಯಲ್ಲಿ, ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂತ ಬರುತ್ತಲ್ಲ, ಆ ರೀತಿ. ಅದಕ್ಕೆ ಅವನು ನಿಶ್ಚಯ ಮಾಡಿಬಿಟ್ಟ, ಇಂಥ ಜನ್ಮನ ನಾನು ಇಟ್ಕೋಬಾರದು, ಅಷ್ಟು ಜನರ ಮಧ್ಯೆ ನನಗೆ ಮರ್ಯಾದೆ ಹೋಗ್ಬಿಡ್ತಲ್ಲ, ಪ್ರಾಯೋಪವೇಶ ಮಾಡಿಬಿಟ್ಟು ನಾನು ಸಾಯ್ತೀನಿ ಅಂತ. ತರಿಸಿ ಗಂಗಾ ಜಲದ ಗೋಮಯವೆರೆಸಿ ಕುಶೆ ಸಮ್ಮಾರ್ಜನೆಯ ವಿಸ್ತರಿಸಿ ಪರಿಕರ ಶುದ್ಧಿಯಲಿ ಪಸರಿಸಿದ ಬರ್ಹಿಯಲಿ ನಿರಶನವ್ರತವೆಂದು ನಂತ್ರೋಚ್ಚರಿತ ಸಂಕಲ್ಪದಲ್ಲಿ ಕೌರವರ ರಸ ಪವಡಿಸಿದನು ಕೃತಪ್ರಾಯೋಪವೇಶದಲ್ಲಿ. ನಿರಶನವ್ರತವನ್ನು ಹಿಡಿದುಬಿಟ್ಟ, ಅದೇ ಪ್ರಾಯೋಪವೇಶ. ಉದ್ದಕ್ಕೆ ಮಲಗಿಬಿಟ್ಟ. ನನಗೆ ಆಹಾರ, ನಿದ್ರೆ, ಊಟ ಏನೇನು ಬೇಡ, ಹೋಗಿಸಬೇಡಾರುವನು, ಯಾರನ್ನೂ ಹೋಗಿಸ್ಬೇಡ್ರಿ, ಒಳಗಡೆ ಕಳಿಸ್ಬೇಡ್ರಿ. ಕರ್ಣಾದಿಗಳು ಮೊದಲಾದೆಂದು ಕರ್ಣನು ಕೂಡ ಬಿಡಬೇಡ್ರಿ. ದಡ್ಡಿಯನುಗಳು ಗಂಡಿಯ ಹಾಕ ಕೊಟ್ಟನು ತನ್ನ ಬೇಹವರ. ಅಲ್ಲಿರ್ತಕ್ಕಂಥ ದೂತರಿಗೆ ಆಜ್ಞೆಯನ್ನು ಮಾಡಿದ್ದಾನೆ, ಯಾರನ್ನು ಬಿಡಬೇಡ್ರಿ. ದುಕುಟದಲ್ಲಿ ಪರಿವಾರ ಬಂದೋಲಗಿಸಿ ಹೊರಗೆ ಹೋಗುತ್ತಿರುವುದು ನಗುತ ಹೊಕ್ಕಳು ಭಾನುಮತಿ ಕಂಚುಕಿಯ ನೊಡೆ ನೂಕಿ. ಅಷ್ಟೊತ್ತಿಗೆ ಭಾನುಮತಿ ಬಂದ್ಲು, ಆಯಮ್ಮನ್ನು ತಡೆದ್ರು. ಬಿಡ್ರಿ, ನಾನು ದುರ್ಯೋಧನನ ಹೆಂಡತಿ, ಒಳಗೆ ಹೋಗ್ತಕ್ಕಂಥದ್ದು ನನ್ನ ಹಕ್ಕು, ಜವಾಬ್ದಾರಿ ಅಂತ ಹೇಳಿ ನುಗ್ಗಿ ಬಂದುಬಿಟ್ಲು. ಏನು ದಿಟ್ಟ ಸಂಕಲ್ಪ ವಿನಿತಕ್ಕೆ ನಾನು ಹೊರಗೆ ಹೋಗುವೆ ವೇಳು ಕೃಶಾನುವನು ಬೀಳುವಡೆ ನಡೆ ಭಾಗೀರಥಿ ಮಾಡುವ. ನೀನು ಪ್ರಾಯೋಪವೇಶ ಮಾಡಿದ್ರೆ ನಾನು ಮಾಡ್ತೀನಿ, ಇಲ್ಲ ಇಬ್ಬರು ಹೋಗಿಬಿಟ್ಟು ನದಿಯಲ್ಲಿ ಬಿದ್ದುಬಿಡ ನಡಿ, ಯಾಕಷ್ಟು ಬೇಜಾರಾಗಿದೆಯಾ? ಮಾನನಿಧಿಯೇ ವಿವಿಧ ಕರಳ ವಿತಾನವನು ತರಿಸುವೆನು. ಕಠೋರವಾಗಿರ್ತಕ್ಕಂಥ ವಿಷ ತರಿಸ್ತೀನಿ, ಇಬ್ಬರು ಕುಡಿಯೋಣ. ನಿಶ್ಚಯವೇನು ನಿರಶನ ಮರಣವೇಕೆಂದಳು ಸರೋಜಮುಖಿ. ಯಾವ ಕಾರಣಕ್ಕೋಸ್ಕರ ಸಾಯ್ತಿದೀಯಾ ಹೇಳು. ದುರ್ಯೋಧನ ಹೇಳ್ತಾನಂತೆ, ತರುಣೀನಿ ಹೆಸರಿಸಿದವಿವು ದುರ್ಮರಣ ಸಾಧನ ಅಮಲ ದರ್ಭಾಸ್ತರಣವಿದು ಪಾವನವಲ ಪ್ರಾಯೋಪವೇಶದಲ್ಲಿ. ನೀನು ಹೇಳ್ತಾ ಇರತಕ್ಕಂಥದ್ದು ಅಪಮೃತ್ಯೋದು ಇದಂಗಲ್ಲ, ವ್ರತಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಪ್ರಾಣವನ್ನು ಬಿಡ್ತಕ್ಕಂಥದ್ದು. ಇದು ಧರ್ಮಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಾವು. ಪರಿಹರಿಸುವೆನು ದೇಹವನು ಸುಡಲರ ಸುತನವನು ಪಾಂಡುಪುತ್ರರ ಕರುಣ ಕಲುಷಿತ ಕಾಯವಿದನ ಧರಿಸುವೆನೆ ಎಂದ. ಆ ಪಾಂಡವರು ಉಳಿಸಿ ಕಳಿಸಿರ್ತಕ್ಕಂಥ ಶರೀರ ಇದು, ನನಗೆ ಅವಮಾನ ಆಗಿದೆ. ಅವರಿಲ್ಲಿದ್ದರೆ ನಾನು ಪ್ರಾಣ ಬಿಡ್ತಿದ್ದೆ, ಇಷ್ಟೊತ್ತಿಗೆ ನಾನು ಎಲ್ಲಿಗೆ ಹೋಗ್ತಿದ್ನೋ. ಅವರು ಬಿಡಿಸಿ ಕಳಿಸ್ತಿರ್ತಕ್ಕಂಥ ಈ ಪ್ರಾಣ ಇರಬಾರ್ದು. ಆನದೀ ಸುತ ವಿದುರರೆಂದುದ ನೀನು ಪೇಕ್ಷಿಸಿ ಕಳವ ಹಿಂಗಸು ನೀನರೇನ ಬೇಡ ಚಿತ್ತೈಸೊಂದು ಭಿನ್ನಪವ. ದುರ್ಯೋಧನ ಹೇಳ್ತಾಳಂತ ಭಾನುಮತಿ, ಆ ನದೀಸುತ ಭೀಷ್ಮಾಚಾರು, ದ್ರೋಣಾಚಾರು, ವಿದುರ ಹೇಳದೇ ಇರತಕ್ಕಂಥ ಮಾತನ್ನು ಕೇಳ್ದಂಗೆ ಕೆಟ್ಟುಬಿಟ್ಟಿದೆಯಲ್ಲ. ಒಂದು ಮಾತು ಕೇಳು, ನಮ್ಮ ನಗರಿಗೆ ಕರೆಸಿದರೆಯನ್ನು ತಮ್ಮ ಪಟ್ಟಣ ಸಹಿತ ಕೊಟ್ಟರೆ ನಿಮ್ಮನೀಗಲು ಲೋಕ ಮೆಚ್ಚುವುದೆಂದಳಿಂದು ಮುಖಿ. ತಕ್ಷಣ ಅವರನ್ನು ಕರೆಸಿಬಿಡೋಣ, ಅವ್ರ ಭಾಗ ಅವ್ರಿಗೆ ಕೊಟ್ಟುಬಿಡೋಣ, ಇಡೀ ಪ್ರಪಂಚ ಮೆಚ್ಚುತ್ತೆ. ದುರ್ಯೋಧನ, ಸುಮ್ಮನೆ ಅನಾವಶ್ಯಕವಾಗಿ ಅನ್ಯಾಯವಾಗಿ ಸಾಯಬೇಡ.
ನುಡಿಯ ಸಲ್ಲಿಸದ ಮುನ್ನ ನೀ ಕೊಟ್ಟೊಡೆ ಕೃತಜ್ಞತೆ ತಪ್ಪುವುದು ಮಿಗೆ ನುಡಿಯಲಮ್ಮೈನು ರಾಜಕಾರ್ಯನೆಂದಳಿಂದು ಮುಖಿ. ಅವ್ರು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ರೆ ನಿನಗಿನ್ನೂ ಬೆಲೆ ಇರುತ್ತೆ. ಕೇಳಿಸ್ಕೊಂಡು ಕೊಡೋದು ದೊಡ್ಡದಲ್ಲ. ತಕ್ಷಣ ಕರೆಸ್ಪಾಂಡವರನ್ನು ಮರುಗಲೇತಕ್ಕೆ ಭಾನುಮತಿ, ಯಾಕಂಗೆ ಮರುಗ್ತೀಯೇ ನೀನು? ದುರ್ಯೋಧನ ಅಂತಾನೆ, ನಿನ್ನುವರು ಮಗನಲ್ಲಿ ರಾಜ್ಯಭಾರವ ಹೊರಿಸಿ ಬದುಕುವುದು ಎಂದ ಕಾಡದೆ ಹೋಗು ನೀನೆಂದ. ಉರುವ ಮಗನಲ್ಲಿ ರಾಜ್ಯಭಾರವ ಹೊರಿಸಿ ಬದುಕುವುದು ಕಾಡದೆ ಹೋಗು ನೀನೆಂದ. ಆಯಿತು, ನೀನೊಂದು ಕೆಲಸ ಮಾಡು, ನಾನಂತೂ ಸಾಯ್ತೀನಿ. ನಿನಗೆ ಬರ್ತಕ್ಕಂಥ ಮಗ ಇದ್ದಾನಲ್ಲ, ನನ್ನ ಮಗ, ಅವನಿಗಿರೋ ಪಟ್ಟ ಕಟ್ಟೋಗಿ ಮುಂದೆ, ನನ್ನ ತಲೆ ಕೆಡಿಸ್ಬೇಡ. ಬಂದಳ ಅಷ್ಟೊತ್ತಿಗೆ ಏನಾಗ್ಬಿಡ್ತು ಅಂದ್ರೆ ಗಾಂಧಾರಿ ಬಂದ್ಲು. ಇವಳು ಹೋಗಿಬಿಟ್ಲು. ಇವನ ಹತ್ರ ಕತೆ ಮುಗಿಯಲ್ಲ ಅಂತ ಹೇಳ್ಬಿಟ್ಟು ಭಾನುಮತಿ ಹಿಂದಕ್ಕೆ ಹೋಗಿಬಿಟ್ಲು. ಬಂದಳ ಗಾಂಧಾರಿ ಸೊಸೆಯರ ವೃಂದ ಸಹಿತ ಉರವಣಿಸಿ ಹೊಕ್ಕಳು ನಿಂದು ನೋಡಿದಳಾತ ನಿರವನು ಕುಶೆಯ ಹಕ್ಕೆಯಲಿ. ಪಾಪ ಗಾಂಧಾರಿ ಬಂದುಗಳೋ ಅಂತ ಹತ್ಕಂತ ಮಗನ ಹತ್ರ ಬಿದ್ದುಬಿಟ್ಲು. ಕಂದಿದಳು ಕಡು ಶೋಕ ಸಿಕಿಯಲಿ ಬೆಂದಳೇನೈ ಮಗನೇ ಹಾಸಿಗೆಯಂದ ಲೇಸಾಯ್ತೇನು ತಕೊಳ್ಳಿರ್ದಳು ಸಮೀಪದಲ್ಲಿ. ಏನಪ್ಪ, ಯಾಕಪ್ಪ ಅಷ್ಟು ಕಷ್ಟ ಆಯ್ತಾ ನಿನಗೆ? ಏನು ಚಿಂತೆನಪ್ಪ ಅಂತ ಹೇಳಿಬಿಟ್ಟು ಕೇಳಿದ್ಲು. ಯಾಕೆ ನೀನು ಪ್ರಾಯೋಪವೇಶಕ್ಕೆ ತೊಡಗಿದೀಯಾ? ಏನು ಸಮಸ್ಯೆ ಆಯಿತು ಅಂದರೆ, ತಾಯೇ ಹೇಳುವುದೇನು ಪಾಂಡವರಾಯರುಳುಹಿದ ಒಡಲ ನಿಧನ ರಾಯಸವನ ಹೇಳಲರಿಯೇನು ಹೊರಗೆ ಕೇಳುವುದು. ಪಾಂಡವರು ಉಳಿಸಿ ಕಳಿಸಿರ್ತಕ್ಕಂಥ ಶರೀರ ಭೂಮಿ ಮೇಲೆ ಇರಬಾರ್ದು, ಅದಕ್ಕೋಸ್ಕರ ಸಾಯ್ತಿದ್ದೀನಿ ಅಂದ ಅವನು ಸಂಕ್ಷಿಪ್ತವಾಗಿ. ಅಸುವನಳುಕದೆ ಬಿಡುವೆ ನಾವು ಶಂಕಿಸದೆ ದುಶ್ಯಾಸನಗೆ ಪಟ್ಟವನೆಗಹಿ ಎಸಗಿ ನಡೆಯವು ತಾಯೇ ವಿಜಯಂಗೈ ನೀನಿಂದ. ಈಗ ನೀನು ಏನು ಹೇಳಿದರೂ ಕೇಳಲ್ಲ. ತಾಯಿ ಆಗಿರ್ಬೋದು, ಮರ್ಯಾದೆ ಕೊಡ್ತೀನಿ, ಗೌರವ ಕೊಡ್ತೀನಿ. ಅದು ಶಾಸನ ಇದನ್ನೆಲ್ಲ ನನ್ನ ತಮ್ಮ ಅವನಿಗೆ ಪಟ್ಟ ಕಟ್ಟಿಬಿಡ್ರಿ, ನಾನು ಪ್ರಾಯೋಪವೇಶದಿಂದ ಸಾಯ್ತೀನಿ. ಆ ಸಮಯದಲ್ಲಿ ವಿಗತ ನಯನ ಮಹೀಶ ಬಂದನು. ಆ ಸಮಯಕ್ಕೆ ಸರಿಯಾಗಿ ಧೃತರಾಷ್ಟ್ರ ಬಂದ. ಪಾಪ ಜನಪದದ ವಿನ್ಯಾಸ ದುಗ್ಗಡಣೆಯಲ್ಲಿ ವಿದುರನ ಹೆಗಲ ತೋಳಿನಲ್ಲಿ. ಪಾಪ ಪಕ್ಕದಾಗ ವಿದುರ ಹಿಡ್ಕೊಂಡಿದ್ದಾನೆ. ವಿದುರನ ಹೆಗಲ ಮೇಲೆ ಕೈ ಹಾಕಿ ನಿಧಾನವಾಗಿ ಬಂದ. ಏನಪ್ಪಾ ಮಗನೇ, ಏನೋ ಬಂತು ನಿನಗೆ? ಸಾಕು ಮಗನೇ, ದುರಂತ ಚಿಂತೆ ಇದೇಕೆ? ಸಂಕಲ್ಪಾಭಿಯೋಗ ವ್ಯಾಕುಲತೆ ಬೇಡೇಳು ಪಾಲಿಸು ಸಕಲ ಭೂತಳವ. ಯಾಕಪ್ಪ ಇಷ್ಟೆಲ್ಲ ತೊಂದರೆ ನಿನಗೆ? ಏನು ಸಮಸ್ಯೆ ಬಂದಿದೆ ಹೇಳು? ಎದ್ದೇಳು. ಆ ಕುಮಾರರ ಕರೆಸಿ ಗುಣದಲ್ಲಿ ಸಾಕುವುದು ಜೀವೋಪಕಾರಕ್ಕೆ ಕಾಕನೆ. ಅವ್ರನ್ನ ಕರೆಸಿ ಹತ್ಲ ಕೊಟ್ಟು ಬಿಡೋಣ, ಅವ್ರ ಭಾಗ ಅವರಿಗೆ ಆರಾಮಾಗಿರ್ಬೋದಲ್ಲ, ತಲೆ ಕೆಡಿಸ್ಕೋಬೇಡ ಅಂದ. ಆವಾಗ ಅವನೇ, ಇಲ್ಲಪ್ಪ ಅದೆಲ್ಲ ನೀನು ಹೇಳ್ಬೇಡ, ನಾನು ಪ್ರಾಯೋಪವೇಶ ಮಾಡಿದ್ದು, ನಾನು ಸತ್ತಿದ್ದು, ನಾನು ಬದುಕಲ್ಲ, ಅವರಿಂದ ಉಳಿದಿರತಕ್ಕಂಥ ಶರೀರ ಇರಬಾರ್ದು ಅಂದ ತಕ್ಷಣ ಅವನಿಗೂ ಬೇಜಾರಾಗಿದೆ ಧೃತರಾಷ್ಟ್ರನಿಗೆ. ಮುನಿಸಿನಲ್ಲಿ ಧೃತರಾಷ್ಟ್ರ ತನ್ನ ಅರಮನೆಗೆ ತಿರುಗಿದನು. ಗಾಂಧಾರಿ ಧೃತರಾಷ್ಟ್ರ ಎಲ್ಲ ಅರಮನೆಗೆ ಹೋಗಿಬಿಟ್ರು. ಪಾಪ ನಾರೀ ಜನವನೆಲ್ಲವ ಬೀಳು ಕೊಟ್ಟನು ಬೈದು ಖಾತಿಯಲ್ಲಿ. ಅಕ್ಕಪಕ್ಕದಾಗಿರ್ತಕ್ಕಂಥ ಹೆಣ್ಮಕ್ಳನ್ನ ಅವ್ರನ್ನೆಲ್ಲ ಬೈದು ಕಳಿಸಿಬಿಟ್ಟ. ಅಷ್ಟೊತ್ತಿಗೆ ಏನಾಯಿತು ಅಂದರೆ, ಆಸೆಯವನಿಯೊಳಿಲ್ಲ ವಿಷಯಾಭ್ಯಾಸಿಗೊಮ್ಮೆ ವಿರಕ್ತ ದಶೆಯ ಹುದೈಸಲೇ ಗುರು ನೀವು ಬೆಸಸುವುದೆಂದನ ಭೂಪ. ತಾಳದಂತಿರಲವರ ಕರೆಸುವೆ. ಅಷ್ಟೊತ್ತಿಗೆ ಯಾರು ಭೀಷ್ಮ, ದ್ರೋಣ, ಆಮೇಲೆ ಅಶ್ವತ್ಥಾಮ, ಕೃಪಾ ಇವರೆಲ್ಲ ಬಂದರು. ಯಾಕಪ್ಪ ದುರ್ಯೋಧನ, ಇಂಥದ್ದಕ್ಕೆ ಮನಸ್ಸು ಮಾಡಬೇಡ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದರೆ ಅವ್ರ ಮಾತು ಕೇಳಲಿಲ್ಲ. ಸುಮ್ಮನೆ ಕರೆಸಿಬಿಡ ಅವ್ರನ್ನೆಲ್ಲ ಪಾಂಡವ್ರನ್ನ, ಅವ್ರ ಭೂಮಿ ಅವ್ರಿಗೆ ಕೊಡೋಣ, ಪ್ರಪಂಚ ಮೆಚ್ಚುತ್ತೆ, ನೀನು ಆರಾಮಾಗಿರ್ಬೋದು, ಸುಮ್ಮನೆ ಯಾಕೆ ಇವೆಲ್ಲ ತಾಪತ್ರಯ ಅಂತ ಭೀಷ್ಮಾಚಾರ್ಯ ಹೇಳಿದರು. ಅದಕ್ಕೆ ಅವನಂತಾನಂತೆ, ಮೊದಲು ಧೃತರಾಷ್ಟ್ರಂಗೆ ತಾ ಜನಿಸಿದುದು. ನೋಡು ತಾತ, ಮೊದಲು ನಾನು ಹುಟ್ಟಿರೋ ಧೃತರಾಷ್ಟ್ರಿಗೆ ಬಳಿಕೀ ದೇಹ ಧರ್ಮಜ ಉದರದಿಂದವೇ ಬಂದುದು. ಇನ್ನೊಂದು ಸಾರಿ ನಾನು ಧರ್ಮರಾಜನಿಗೆ ಹುಟ್ಟಿರ್ತಕ್ಕಂಥವನಾಗಿದ್ದೀನಿ. ಯಾಕೆಂದರೆ ಅವ್ರು ಉಳಿಸದೇ ಇದ್ದಿದ್ರೆ ನಾನು ಹೋಗಿಬಿಡ್ತಿದ್ದೆ ಮೇಲೆ. ಎನ್ನವರೊಡನೆ ಮತ್ಸರವೇ ತಥಾ. ಅವ್ರ ಹತ್ರ ನನಗೆ ಮತ್ಸರ ಇಲ್ಲ,
ನೀವೇನು ನನಗೆ ಹೇಳಕ್ಕೆ ಬರಬೇಡ್ರಿ. ಎಮ್ಮ ನುಡಿಗಳ ಅಪತ್ಯವಾದರೆ ನಿಮ್ಮ ಕರ್ನಾದಿಗಳ ಕರೆಸುವುದು, ಎಮ್ಮ ನುಡಿಗೆ ಅವರಿಂದ ಮಾತನ್ನು ಸಾರಿ ಎನಿಸಿದ್ದಾರೆ. ಆಯ್ತಪ್ಪ, ಭೀಷ್ಮಾಚಾರ್ಯ ಹೇಳಿದರು, ನಿನ್ನ ನುಡಿ ನನಗೆ ಅಪತ್ಯ ಅಂದ್ಕೊಂಡ್ರೆ ನಿನಗೆ ನಮ್ಮ ನುಡಿ ಹಿಡಿಸ್ಲಿಲ್ಲ ಅಂದ್ಕ ಕರ್ನನ್ನೇ ಕರೆಸು. ನಿನಗೆ ಹೊಂದ್ಕೇಳ್ತಕ್ಕಂಥವನ್ ತಾನೆ, ಅವ್ರ ಮಾತನ್ನೇ ಕೇಳು. ಅವ್ರು ಬೇಡ ಅಂದರೆ ಬೇಡ, ಒಂದು ಸಾರಿ ಪ್ರಯತ್ನ ಕೊಡು ಅಂದರೆ ಅವನು ಒಪ್ಪಲ್ಲ. ಇಲ್ಲ ತಾತ, ಈ ಸರಲ್ಲಿ ಮರಳುವೆನುತ ನಾನೇನು ಮಾಡಿದ್ರು ಸಾಯೋದು ಮಾತ್ರ ಬಿಡಲ್ಲ. ಈಗ ಪಾಂಡವರು ಒಳ್ಳೆಯರೇ ಆಗಲಿ, ನಿಮ್ಮ ಪ್ರಕಾರ ಏನಾದರೂ ಕೇಳಿ ಅಂತ ಹೇಳಿಬಿಟ್ರು. ಈ ಸರಲ್ಲಿ ಮರಳುವೆನುತ ನಿಜವಾಸಕ್ಕೆ ಐದಿದ ನಿತ್ತ ಮೋಹಿದ ವಾಶಕುನಿ ಕರ್ಣಾದಿಗಳ ದಂಡಿಗೆಗಳು ಒಗ್ಗಿನಲಿ. ಅವರಿಗೂ ಬೇಜಾರಾಗ್ಬಿಡ್ತು. ಭೀಷ್ಮ, ದ್ರೋಣ, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯ ಇವರೆಲ್ಲ ವಿದುರ ಎಲ್ಲ ಅವರವ್ರ ಮನೆಗಳಿಗೆ ಹೋಗಿಬಿಟ್ಟಾಗ ಅಷ್ಟೊತ್ತಿಗೆ ಏನಾಯಿತು, ಈ ದುಷ್ಟ ಚತುಷ್ಟಯಗಳು ಬಂತು. ಶಕುನಿ, ಕರ್ಣ ಇವರ ಗುಂಪು ಬಂದ್ಬಿಡ್ತು. ಹರಿಬ ಬೇಕೆ ಮತ್ತೆ ಗಂಧರ್ವರಿಗೆ ದೂತರ ನಟ್ಟು ಭೀಮನ ನರರೊಳಗೆ ಸಂಧಾನವೇ 4 ದಿವಸದಗಳಿ ಧರೆಯೊಳವರಿರವಂತೆ ಥಟ್ಟಿಸಿ ತೆರಳುಚುವೆ ಅಕಟಾದರ್ಭೆಯ ಹರಹಿ ಹಕ್ಕೆ ನಿಕ್ಕೆ ಇಕ್ಕಲೇಕೆಂದೊದರಿದರು. ದುರ್ಯೋಧನ, ನೀನು ಯಾಕಂಗೆ ದರ್ಭಾಸನದ ಮೇಲೆಲ್ಲ ಮಲಿಕೊಂಡು ಪ್ರಾಯೋಪವೇಶ ಯಾಕೆ? ನೀನೊಂದ್ಸಾರಿ ಹೂವನ್ನು ನಾವು ಮತ್ತೆ ದೇವೇಂದ್ರನ ಆ ಒಂದು ಆಸ್ಥಾನಕ್ಕೆ ಅಥವಾ ಆ ಒಂದು ಅರಮನೆಗೆ, ಆ ದೇವಲೋಕಕ್ಕೆ ದಾಳಿ ಇಟ್ಟು ಏನು ಬೇಕೋ ಅವನನ್ನು ಮಾಡಿಬಿಡ್ತೀವಿ. ಹಂಗೆ ಹಿಂಗೆ ನಿನ್ನೊಡನೆ ಹುತವಹನ ಹೋಗುವೆವು ಮನ್ನಣೆಯ ಮಾತಲ್ಲ. ಇಲ್ಲ ಅಂದರೆ ನಿನ್ನ ಜೊತೆಗೆ ನಾವು ಕೂಡ ಅಗ್ನಿಪ್ರವೇಶ ಮಾಡಿಸತ್ತು ಬಿಡ್ತೀವಿ ಅಂತ ಯಾತ್ಯಾಥರದ್ದು ಹೇಳಿದರು. ತಲೆ ಮುಸುಕಿ ನಲಿತಾರಿ ತೊಡಲಿನ ತಳಿತ ದುಗುಡದ ಮೋರೇರಿ ಕುರುಕುಲ ಭಯಂಕರ ನೈದಿದನು ತುಷ. ಆವಾಗ ಇಲ್ಲ, ನಿಮ್ಮ ಮಾತೆ ಕೇಳಲ್ಲ, ನಾನು ಪ್ರಾಯೋಪವೇಶ ಮಾಡಿದ್ದೆ ಅಂತೇಳಿ ಅವ್ರ ಮಾತು ಕೇಳಿಲ್ಲ. ಅವ್ರು ತಮ್ಮ ದಾರಿ ಹಿಡ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ದುಶ್ಯಾಸನ ಬಂದ. ಬಿಕ್ಕಿದನು ಬಿರಿಬಿರಿದು ಸೆರೆಗಳು ಮುಕ್ಕುರುಕಿದವು, ಕೊರಳ ಹೃದಯದುಳಿ ಒಕ್ಕಲಿಕ್ಕಿತು ಶೋಕಪಾವಕವಾನೃಪಾನುಜನ. ಓಡಿ ಬಂದು ಬಿದ್ದು ಸುಮ್ಮನೆ ಹೊರಳ್ತಿದ್ದಾನಂತೆ. ಅವರ ಅಣ್ಣನ ಒಂದಿದ್ರ ಮೇಲೆ, ಶರೀರದ ಮೇಲೆ, ಅಣ ಎದ್ದೇಳು ಎದ್ದೇಳು ಎದ್ದೇಳು. ಸೆಳೆದು ಬಿಗಿ ಎಪ್ಪಿದನು ಲೋಚನ ಜಲವ ತೊಡೆದನು, ಪಾಂಡುಪುತ್ರರು ಸೆಳೆದುಕೊಳ್ಳರೆ ನೆಲನ ಕಟಾಮಚ್ಚ ಮತ್ಪರೋಕ್ಷದಲ್ಲಿ. ಅಲ್ಲೋ, ನೀನಿಂಗೆ ಮಾಡಿದರೆ ನೀನೇ ಮಹಾರಾಜ ಅಂದ್ಕಂತಿದ್ದೆ ನೀನು ನಾನಿರಲ್ಲ ಸಾಯ್ತೀನಿ ಅಥವಾ ನಾನು ಮಹಾರಾಜ ಆಗಲ್ಲ ಅಂದರೆ ಪಾಂಡವರು ಸುಮ್ಮನೆ ಬಿಡ್ತಾರ? ಬಿಡಬೇಡ, ಎದ್ದೇಳ, ನೀನು ಮಹಾರಾಜನಾಗು. ಆತಗಳು ಉಪಕರಿಸಿ ವಿಖ್ಯಾತರಾದರು ಮರಳಿ, ನಾವಿನ್ನಾತಗಳನ್ನು ಅಳುಕಿಸುವುದು ಉಪಾಯವ ಕಂಡೊಡೇನೆಂದ. ಆತಗಳು ನಮಗ ಉಪಕರಿಸಿ, ಅವಾಗ ಒಂದು ದುಶ್ಯಾಸನ ಹೇಳ್ತಾನೆ, ಅಲ್ಲಣ್ಣ, ನಮಗೆ ಉಪಕಾರ ಮಾಡಿ ನಿನ್ನನ್ನು ಉಳಿಸಿ ಅವರು ಒಳ್ಳೆಯರೋ ಅನಿಸ್ಕೊಂಡ್ರು ಏನೋ. ಮರಳಿ ನಾವಿನ್ನಾತಗಳು ಅಳುಕಿಸು, ಅವ್ರನ್ನ ಹೆದರಿಸಿ ನಾವು ಅವ್ರಿಗೆ ಭಯ ಕೊಟ್ಟು ಅವ್ರನ್ನ ಇದು ಮಾಡಬಾರ್ದು. ನಾವು ಯಾಕೆ ಹೆದರಿಸ್ಬಾರ್ದು? ಭಯದಿಂದ ಅವ್ರಿಗೆ ಭಯ ಉತ್ಪತ್ತಿ ಹಂಗೆ ನಾವು ಯಾಕೆ ಮಾಡಬಾರ್ದು? ಅವ್ನು ಯಾವ್ದ್ರ ಮಾತಾಡ್ತಾನೆ? ದುಶ್ಯಾಸನ, ಸುಮ್ಮನೆ ಜಾಸ್ತಿ ಮಾತಾಡಬೇಡ. ಅರಮನೆಗೆ ನೀ ಹೋಗು, ಹಸ್ತಿನಪುರಕ್ಕೆ ನೀ ನರಸಾಗು, ಮೋಹದ ಮುರುಳು ತನವಿ ಕ್ಷತ್ರಧರ್ಮದೊಳಿಲ್ಲ ಕೇಳಿಂದ. ಸುಮ್ಮನೆ ನಾ ಅರಮನೆಗೆ ಹೋಗು ಏನಪ್ಪ, ನೀನೇ ಮಹಾರಾಜನಾಗು, ನನ್ನ ಕಥೆನೇ ಬಿಟ್ಟುಬಿಡು. ನಾನು ಪ್ರಾಯೋಪವೇಶ ಮಾಡೇ ಮಾಡ್ತೀನಿ, ನಿರಸನ್ನ ಬರತ ಕೈಗೊಳ್ತೀನಿ. ಸಂತ ಬಿಡುವಿ ಮಾತು ಸಾಕಿನ್ನಂತಿರಲಿ ನಿಮಗೇನು, ಹತನಾಯಿತಂತರದುಳಾ ಹತನ ನೀಕ್ಷಿಪೇನುತ ಹೊರವಂಟ. ಸರಿ ಆಯಿತು, ನಿಮಗಿವಾಗ ಎಷ್ಟು ಸಮಾಧಾನ ಹೇಳಿದರೂ ಕೂಡ ನಿಮ್ಮ ಮನಸ್ಸು ಕೇಳಲ್ಲ. ನಾನು ಹೊರಗೋಗಿ ಏನು ಮಾಡಬೇಕು, ನಾನು ಅದನ್ನ ಮಾಡ್ಕೊತೀನಿ ಅಂತ ಅವನು ಹೊಂಟ. ಪರಿಚನದೊಳವರವರ ಮುಖ್ಯರ ಕರೆಸಿದನು, ದುಶ್ಯಾಸನನು ನಿಮಗರ ಸುನೃಪ ನೀತಿಯಲ್ಲಿ ಪಾಲಿಸುವನು ಮಕೀತಳವ. ಧರೆಯನಾತಂಗಿತ್ಯವು ಯಮಗೀಶ್ವರ ನದೀ ತೀರದಲ್ಲಿ, ಕಾಶೀಶ್ವರನ ಸನ್ನಿಧಿರವು ಘಟಿಸಿದುದೆಂದನ ಭೂಪ. ದುಶ್ಯಾಸನ ಹೊರಗಡೆ ಹೋಗ್ಬಿಟ್ಟ, ಎಲ್ಲರನ್ನೂ ಕರೆಸಿಬಿಟ್ಟ ಪ್ರಜೆಗಳನ್ನ, ಮಂತ್ರಿಗಳೇ, ನೋಡಪ್ಪ, ಇನ್ನು ದುರ್ಯೋಧನ ಸಾಯ್ತಾನೆ, ಬದುಕಲ್ಲ, ನನ್ನ ಮಹಾರಾಜ ಆಗುವಂತಾನೆ ನನಗೆ ಅದಿಷ್ಟ ಇಲ್ಲ, ಅದಕ್ಕೆ ನಾನು ಕಾಶಿಗೆ ಹೋಗ್ಬಿಡ್ತೀನಿ, ಅಲ್ಲಿ ಧ್ಯಾನ ಮಾಡೋದಕ್ಕೆ. ನಿಮ್ಮ ಪಾಡು ನೀವೇನನ್ನ ಪುಟ್ಕೊಳ್ರಿ.
ಪಾಪ ಅವರೆಲ್ಲ ಗೊಳೋ ಅಂತ ಹತ್ಬಿಟ್ರು. ದಾಯವಿದು ತಮಗೆಂದು ದೈತ್ಯನಿಕ. ಆಗೇನಾಗ್ಬಿಡ್ತಪ್ಪ ಅಂದರೆ ಅವ್ರು ಯಾವಾಗ ಹತ್ಬಿಟ್ರೋ ಇತ್ಲಾಗೇನಾಗ್ಬಿಡ್ತು, ರಾಯನೀ ಪರಿ ನುಡಿದು ಜನ ಸಮುದಾಯವನ್ನು ಕಳುಹಿದನು. ಸುಮನೋ ಭೂಯ ಸಾಪೇಕ್ಷೆಯ ಸಮಾಧಿಯೊಳಿರಲು ರಾತ್ರಿಯಲ್ಲಿ. ಅವನು ಮಕ್ಕಂಡಿದ್ದಾನೆ. ಆ ಕಡೆ ದುರ್ಯೋಧನ ಏನಾಗ್ಬಿಡ್ತಪ್ಪ ಅಂದರೆ, ದಾಯವಿದು ತಮಗೆಂದು ದೈತ್ಯನಿಕಾಯ ಬಂದು ರಸಾತಳಕ್ಕೆ ಕುರುರಾಯನನ್ನು ಕೊಂಡೊಯ್ದು ತಿಳುಕಿದರವರು ಸಾಮದಲ್ಲಿ. ಪಾತಾಳ ಲೋಕದಿಂದ ಸಮಸಪ್ತಕರು ಬಂದರು. ಅವನನ್ನು ರಾತ್ರಿ ಕರ್ಕೊಂಡೋಗಿ ಪಾತಾಳ ಲೋಕದಲ್ಲಿ ರಸಾತಳದಲ್ಲಿ ಇರಿಸಿದರು. ರಸಾತಳ, ತಳಾತಳ, ಪಾತಾಳ ಅಂತೀವಲ್ಲ, ಆ ರಸಾತಳದಲ್ಲಿ ಇಟ್ಕೊಂಡು ಅವನಿಗೆ ಬುದ್ಧಿ ಹೇಳ್ತಾರಂತೆ. ದುರ್ಯೋಧನ, ಸಾಯದಿರು ನಿನಗೆಂದು ಮೊದಲ ಸಹಾಯ ರಾವಾಹವಕೆ ರಿಪು ಕೌಂತೆಯರಿಗೆ ಕೊಡಬೇಡವಿನ್ನು ತಿಲಾಂಶ ಭೂತಳವ. ಈಗ ನಾವು 1,60,000 ಜನ ನಾವಿದ್ದೀವಿ ಸಮಸಪ್ತಕರು. ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ, ನೀನೇನು ಯೋಚನೆ ಮಾಡಬೇಡ, ಒಂದಿಷ್ಟು ಕೂಡ ಭೂಮಿಯನ್ನು ಪಾಂಡವರಿಗೆ ಕೊಡಬೇಡ. ಲಾಯ ಸಹಿತಿ ಗಜರದಾಶ್ವನಿಕಾಯ ನಿನ್ನದು ದೈತ್ಯ ಸಚಿವ ಬಸಾಯಿತರು ನಿನ್ನವರು ಸಾವೆವು ನಿಮ್ಮ ಸಮರದಲ್ಲಿ. ನಾವು ನಿಮಗೆ ಎದೆಯಿಟ್ಟು ನಾವು ಸಾಯ್ತೀವಿ ದುರ್ಯೋಧನ, ನೀನೇನು ಚಿಂತೆ ಮಾಡಬೇಡ. ಇವತ್ತಿನಿಂದ ನಾವು ಸಮಸಪ್ತಕರು, ನಾವು ಪಾತಾಳ ಲೋಕದವರು ನಿನ್ನವರೇ. ಮಾನಿನಿಯ ಮೂದಲೇನ ಪವಮಾನ ಸುತನ ಸಗರ್ವ ವಚನವ ನೀನ ಹೇಳುವೆನೆಂತ ಸುಯಿದನು ಕೈದು ಕೌರವರ ರಾಯ. ಹಿಂಗೆ ಮಾತಾಡ್ತಾ ಅವನ ಮನಸ್ಸು ಚೇಂಜ್ ಆಗಿಬಿಡ್ತು. ಏನಾಯ್ತಪ್ಪ, ಗಂಧರ್ವರಿವದಿರ ಕರುಳ ತಿಂಬೆನು ನಾವೆನುತ ಗರ್ಜಿಸಿತು ಖಳನಿಕರ. ಗಂಧರ್ವರು ಕರುಳು ಕೂಡ ತಿಂದುಬಿಡ್ತೀವಿ ಅಂತೇಳ್ಬಿಟ್ಟು ಈ ರಾಕ್ಷಸರೆಲ್ಲ ಯಾವಾಗ ಗರ್ಜನೆ ಮಾಡಿಬಿಟ್ರೋ ಅವನಿಗೆ ಶಕ್ತಿ ಬಂದಂಗೆ ಆಗಿಬಿಡ್ತಂತೆ. ಅವನ ಮನಸ್ಸು ಚೇಂಜ್ ಆಯಿತು. ಬಂದನರೆ ಮನೆಗ ಅಖಿಳ ಜನವಾನಂದ ರಸದಲ್ಲಿ ಮುಳುಗೆ. ಹಿಂದಕ್ಕೆ ಬಂದುಬಿಟ್ಟ, ಅವನ ಮನಸ್ಸು ಚೇಂಜ್ ಆಗಿಬಿಡ್ತು ದುರ್ಯೋಧನಂದು. ಪುರದಲ್ಲಿ ಸಂದಣಿಸಿದವು ಗುಡಿಗಳು ಹೊಸಗೆಯ ಲಳಿಯ ಲಗ್ಗೆ. ಏನು ಮಡ ವಾದ್ಯಗಳು, ರಣವಾದ್ಯಗಳು, ಮಂಗಳವಾದ್ಯಗಳು, ದೇವಸ್ಥಾನಗಳಲ್ಲಿ ಪೂಜೆ. ಬಂದುಬಿಟ್ಟ ದುರ್ಯೋಧನ. ಚೇಂಜ್ ಆಗಿಬಿಡ್ತು ಮನಸ್ಸು, ಹಿಂದಕ್ಕೆ ಬಂದ. ಮರೆದು ಕಳೆದನು ಬಂದ ಲಜ್ಜೆಯ ಬರನ ದಿನವನು. ಆ ನಾಚಿಕೆ ಬಿಟ್ಟುಬಿಟ್ಟ ದುರ್ಯೋಧನ. ಮುಂದಣು ಪಹತಿಗೆ ಉರುವ ದೈತ್ಯರ ಮೈತ್ರಿಯನ್ನು ನೆನೆದು ಹಿಗ್ಗಿದನು. ಅವನಿಗೇನಂದರೆ ರಾಕ್ಷಸರು ಬಂದ್ರಲ್ಲ ಅದೇ ಸಂತೋಷ ಅಂತ. ಮುರಿದು ದಿನ್ನೇನೆ ಅಹಿತ ದರ್ಪದ ಹೊರಗೆ ಎಂದು ಉತ್ಸವದ ಲವನಿಪ ಮೆರೆದ ನಧ್ವರ ಶಾಲೆಯಲ್ಲಿ ಮಾಡಿದ ಮಹಾಕ್ರಿಯೆ. ದೊಡ್ಡದೊಂದು ಯಾಗನೆ ಮಾಡಿಬಿಟ್ಟ ಆ ಸಂತೋಷದಲ್ಲಿ. ಕೀಳಿತರು ಪಾಂಡವರು ಕುರುಭೂಪಾಲಕನ ಸಂಕಲ್ಪವನ್ನು. ಪಾಂಡವರು ಈ ಕಡೆ ಅವರು ಪ್ರಾಯೋಪವೇಶ ಮಾಡಿದ್ದು ಎಲ್ಲ ಕತೆ. ಮತ್ತು ಪಾತಾಳ ಲೋಕದಿಂದ ಅವರು ಮನಸ್ಸು ಅವನನ್ನು ಬದಲಾವಣೆ ಮಾಡಿ ಕರ್ಕೊಂಬಂದಿದ್ದೆಲ್ಲ ಪಾಂಡವರು ಕೇಳಿದರು. ಪಾತಾಳದಲ್ಲಿ ಸುರವೈರಿ ವರ್ಗದ ಸಖ್ಯ ಸಂಗತಿಯ ಸಮಸಪ್ತಕರ ಸ್ನೇಹವನ್ನು ಕೇಳಿದರು. ಮೇಲಣಧ್ವರ ಕರ್ಮವನ್ನು ನಗುತಾಲಿಸಿದರು. ಆ ಒಂದು ಯಾಗ ಮಾಡಿದ್ನಲ್ಲ ಅದನ್ನೂ ನಕ್ಕಂತ ಕೇಳಿದರು. ಆ ವಿಷಯ ಕೂಡ ಲಕ್ಷ್ಮೀ ಲೋಲನಂಗ್ರಿಯ ನೆನೆಯುತ್ತಿದ್ದರು ವೀರನಾರಾಯಣನಾಗ. ಪರಮಾತ್ಮ ಇಷ್ಟೆಲ್ಲ ಆಯ್ತಪ್ಪ, ಮುಂದೇನು ಬಂದರು ನೀನೇ ಗತಿ, ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿಬಿಟ್ಟು ಆ ಗದುಗಿನ ವೀರನಾರಾಯಣನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ನೆನೀತಾ ಇದ್ದಾರೆ. ಬಹಳ ಸಂತೋಷವಾಗಿದ್ದಾರೆ, ಸಮಾಧಾನವಾಗಿದ್ದಾರೆ. ಎಂಥ ಕಷ್ಟ ಬಂದರೂ ಕೂಡ ಪರಮಾತ್ಮ ನಮಗೆ ಗಡ್ಡಿಗಾಗ್ತಾನೆ, ಏನೂ ತೊಂದರೆ ಇಲ್ಲ ಅನ್ನತಕ್ಕಂಥ ಒಂದು ಭಾವನೆಯಿಂದ ಅವರು ತಮ್ಮ ಕಾಲವನ್ನು ಪರಮಾತ್ಮನ ಒಂದು ನಾಮ ಜಪದಿಂದ ನಿರಂತರವಾಗಿರ್ತಕ್ಕಂಥ ನಾಮ ಜಪದಿಂದ ಕಳೀತಾ ಇದ್ದಾರೆ. ಏಕೆಂದರೆ ಭಗವಂತನ ಒಂದು ನಾಮವಾಯಲ್ಲಿದ್ದರೆ ಏನೂ ಆಗಲ್ಲ, ಎಂಥ ಕಷ್ಟ ಬಂದರೂ ಪರಿಹಾರ ಆಗುತ್ತೆ ಅನ್ನತಕ್ಕಂಥದ್ದು ಈಗಿನ ಸಂಧಿಯಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.